ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮಾನಿಟೈಸೇಷನ್ ಆದಮೇಲೆ ಏನೇನೆಲ್ಲ ಸೆಟ್ಟಿಂಗ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿದೆ, ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಯು ಆರ್ ಎಲಿಜಿಬಲ್ ಫಾರ್ ಸೂಪರ್ ಥ್ಯಾಂಕ್ಸ್ ಅಂತ ಈ ಥರ ಪಾಪಪ್ ಮೆಸೇಜ್ ಬರ್ತಾ ಇದೆ. ಮತ್ತು ಭಾಳಷ್ಟು ಜನ ಕಮೆಂಟ್ ಮಾಡ್ತಾ ಇರ್ತಾರೆ, ನನ್ನ ಚಾನಲ್ ಮಾನಿಟೈಸೇಷನ್ ಆಗಿದೆ ಆದರೂ ಅರ್ನಿಂಗ್ಸ್ ಆಗ್ತಾ ಇಲ್ಲ, ಏನು ಮಾಡಬೇಕು, ಏನು ಸೆಟ್ಟಿಂಗ್ ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಈ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ಏನೇನೆಲ್ಲ ಸೆಟ್ಟಿಂಗ್ ಮಾಡಬೇಕು, ಆ್ಯಡ್ ಸೆಟ್ಟಿಂಗ್ ಏನು ಮಾಡಬೇಕು, ಮಾನಿಟೈಸೇಷನ್ ಆದಮೇಲೆ ವೀಡಿಯೋಸ್ ಮೇಲೆ ಆ್ಯಡ್ಸ್ ಬರೋ ಹಾಗೆ ಯಾವ ಥರ ಸೆಟ್ಟಿಂಗ್ ಮಾಡಬೇಕು ಅಂತೇಳಿ ತೋರಿಸ್ಕೊಡ್ತೀನಿ. ಈಗ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿದೆ, ನಿಮ್ಮ ಚಾನಲ್ನ ಓಪನ್ ಮಾಡ್ತೀನಿ. ಓಪನ್ ಮಾಡಿದಾದ್ಮೇಲೆ ಇಲ್ಲಿ ಮ್ಯಾನೇಜ್ ವೀಡಿಯೋಸ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಬೇಕು. ನನಗೆ ಭಾಳ ಖುಷಿ ಆಗ್ತಿದೆ ಫ್ರೆಂಡ್ಸ್. ಭಾಳ ದಿನದಿಂದ ನಾನು ಭಾಳ ಕಷ್ಟಪಟ್ಟಿದ್ದೆ ಈ ಚಾನಲ್ನ ಮಾನಿಟೈಸೇಷನ್ ಮಾಡಬೇಕು ಅಂತಂದರೆ. ಈ ಚಾನಲ್ನ ಕ್ರಿಯೇಟ್ ಮಾಡಿ ಭಾಳ ದಿನ ಆಗಿತ್ತು, ಆದರೆ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ರೀಸೆಂಟಾಗಿ ಕಂಟಿನ್ಯೂ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೆ, ಮತ್ತು ವಾಚ್ ಟೈಮ್ ಸಬ್ಸ್ಕ್ರೈಬರ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಪ್ರಾಬ್ಲಮ್ ಆಯಿತು ಮತ್ತು ಮಾನಿಟೈಸೇಷನ್ ಮಾಡೋ ಟೈಮ್ನಲ್ಲಿ ಅದು ಪ್ರಾಬ್ಲಮ್ ಆಗಿ ಬೇಗ ಮಾನಿಟೈಸೇಷನ್ ಆಗಲಿಲ್ಲ. ಈಗ ಮಾನಿಟೈಸೇಷನ್ ಆಗಿದೆ, ಅದಕ್ಕೋಸ್ಕರ ಭಾಳ ಖುಷಿ ಆಗ್ತಾ ಇದೆ. ಈಗ ಮಾನಿಟೈಸೇಷನ್ ಆದಮೇಲೆ ಈ ಥರ ಸೆಟ್ಟಿಂಗ್ ಮಾಡಿದರೆ ಚಾನಲ್ಗೆ ಆ್ಯಡ್ಸ್ ಬರುತ್ತೆ, ವೀಡಿಯೋಸ್ಗೆ ಆ್ಯಡ್ಸ್ ಬಂದು ರೆವೆನ್ಯೂ ಜನ್ರೇಟ್ ಆಗುತ್ತೆ. ಇಲ್ಲಿ ಪಾಪಪ್ ಮೆಸೇಜ್ ಬಂದಿದೆ, ಕಂಗ್ರ್ಯಾಚುಲೇಷನ್ಸ್, ಯು ಆರ್ ನೌ ಈ ಯೂಟ್ಯೂಬ್ ಪಾರ್ಟ್ನರ್ ಅಂತೇಳಿ, ಅಂದರೆ ಚಾನಲ್ ಮಾನಿಟೈಸೇಷನ್ ಆಗಿದೆ ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ. ಅದಾದಮೇಲೆ ಇಲ್ಲಿ ವೆರಿಫೈ ದಟ್ ಈಸ್ ಯು ಅಂತೇಳಿ ಕೇಳ್ತಾ ಇದೆ. ಓಕೆ, ಪ್ರೊಸೀಡ್ ಮಾಡೋಣ. ಯೂಟ್ಯೂಬ್ ಯಾವಾಗಲೂ ಸೇಫಾಗಿ ನೋಡ್ಕೊಳ್ಳುತ್ತೆ. ಯಾರಾದರೂ ಏನಾದರೂ ಚಾನಲ್ಗೆ ಪ್ರಾಬ್ಲಮ್ ಮಾಡ್ತಾಯಿದ್ರು ಅಂತಂದರೆ ಅದನ್ನು ಅವಾಯ್ಡ್ ಮಾಡುತ್ತೆ. ಈ ಥರ ವೆರಿಫೈ ಮಾಡ್ಕೊಳ್ಳುತ್ತೆ ಫಸ್ಟ್, ಕರೆಕ್ಟ್ ನೀವು ಇದ್ದೀರಾ ಅಥವಾ ಬೇರೆ ಯಾರಾದರೂ ನಿಮ್ಮ ಚಾನಲ್ನ ಯೂಸ್ ಮಾಡ್ತಾ ಇದ್ದೀರಾ, ಈ ಥರ ಚೆಕ್ ಮಾಡುತ್ತೆ. ಈಗ ಗೆಟ್ ಸ್ಟಾರ್ಟೆಡ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ರಿಫ್ರೆಶ್ ಆಗುತ್ತೆ. ರಿಫ್ರೆಶ್ ಆದಮೇಲೆ ಫಸ್ಟು ಇಲ್ಲಿ ಲೆಫ್ಟ್ ಸೈಡ್ ಕಾಂಟೆಂಟ್ ಅಂತಿದೆ, ಅದನ್ನ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾದ್ಮೇಲೆ ಫಸ್ಟ್ ಮಾನಿಟೈಸೇಷನ್ ನೋಡೋಣ ಏನಾಗಿದೆ ಅಂತೇಳಿ. ಮಾನಿಟೈಸೇಷನ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಮಾನಿಟೈಸೇಷನ್ ಆಗಿದೆ. ಅದಾದಮೇಲೆ ಇಲ್ಲಿ ಕಂಟೆಂಟ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲೆಲ್ಲ ಮಾನಿಟೈಸೇಷನ್ ಆಫ್ ಆಗಿರುತ್ತೆ. ಫಸ್ಟ್ ನೀವೇನು ಇದೆಲ್ಲ ಆನ್ ಮಾಡಬೇಕು ಮಾನಿಟೈಸೇಷನ್ ಆದಮೇಲೆ. ಈಗ ನಾನು ಇಲ್ಲಿ ಎಲ್ಲ ವೀಡಿಯೋಸ್ನ ಸೆಲೆಕ್ಟ್ ಮಾಡ್ಕೊತೀನಿ. ಫಸ್ಟು ಮಾನಿಟೈಸೇಷನ್ ಆನ್ ಆದಮೇಲೆ ಈ ಥರ ಸೆಟ್ಟಿಂಗ್ ಮಾಡಬೇಕು. ಅದಾದಮೇಲೆ ಎಡಿಟ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಮಾನಿಟೈಸೇಷನ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಆಫ್ ಇರುತ್ತೆ, ಆಫ್ ಇದ್ದರೆ ಇದೆಲ್ಲ ಆಫ್ ಇರುತ್ತೆ ಎಲ್ಲ ವೀಡಿಯೋಸ್ ಮೇಲೆ. ಈಗ ಆನ್ ಮಾಡ್ಕೋಬೇಕು. ಆನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಅಪ್ಡೇಟ್ ವೀಡಿಯೋಸ್ ಅಂತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ಪಾಪಪ್ ಮೆಸೇಜ್ ಬರುತ್ತೆ, ಇಲ್ಲಿ ಚೆಕ್ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಅಪ್ಡೇಟ್ ವೀಡಿಯೋಸ್ ಅಂತೇಳಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಎಲ್ಲನೂ ಅಪ್ಡೇಟ್ ಆಗುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಟೈಮ್ ತೊಗೊಂಡಾದ್ಮೇಲೆ ಇಲ್ಲಿ ಡಾಲರ್ ಸಿಂಬಲ್ ಇದೆಯಲ್ಲ, ಇಲ್ಲಿ ಗ್ರೀನಲ್ಲಿ ಆನ್ ಅಂತೇಳಿ ಬರುತ್ತೆ. ನಿಮಗೆ ತೋರಿಸ್ತೀನಿ ಈಗ ಯಾವ ಥರ ಬರುತ್ತೆ ಅಂತೇಳಿ ನಿಮಗೆ ಈಗ ತೋರಿಸ್ತೀನಿ. ಸ್ವಲ್ಪ ಟೈಮ್ ತಗೊಳುತ್ತೆ, ಎಲ್ಲ ವೀಡಿಯೋಸ್ ಮೇಲೆ ಅಪ್ಡೇಟ್ ಆಗಿ ಆಲ್ ವೀಡಿಯೋಸ್ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ನಿಮ್ಮ ಚಾನಲಲ್ಲಿ ಎಷ್ಟು ವೀಡಿಯೋ ಇದೆ ಎಲ್ಲ ವೀಡಿಯೋಸ್ ಒಂದೇ ಸಲ ಮಾನಿಟೈಸೇಷನ್ ಆಗಿಬಿಡುತ್ತೆ. ಈಗ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಎಡಿಟ್ ಅಂತೇಳಿ ಕ್ಲಿಕ್ ಮಾಡಿ ಮಾನಿಟೈಸೇಷನ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಆಫ್ ಇದ್ದರೆ ಆನ್ ಅಂತ ಮಾಡ್ಕೋಬೇಕು, ಅಪ್ಡೇಟ್ ವೀಡಿಯೋಸ್ ಅಂತೇಳಿ ಮಾಡಬೇಕು. ಮಾಡಿದಾದ್ಮೇಲೆ ಇಲ್ಲಿ ಈ ಥರ ಪಾಪಪ್ ಮೆಸೇಜ್ ಬರುತ್ತೆ, ರೈಟ್ ಮಾರ್ಕ್ ಮಾಡಿಕೊಂಡು ಅಪ್ಡೇಟ್ ವೀಡಿಯೋಸ್ ಅಂತೇಳಿ ಮಾಡಬೇಕು. ಮಾಡಿದಾದ್ಮೇಲೆ ಎಲ್ಲ ವೀಡಿಯೋಸ್ ಮಾನಿಟೈಸೇಷನ್ ಆಗುತ್ತೆ ಫ್ರೆಂಡ್ಸ್. ಈ ಥರ ಮಾಡ್ಕೋಬೇಕು. ನಾನು ಫಸ್ಟಿಗೆ 50 ವೀಡಿಯೋಸ್ ಅಷ್ಟೇ ಸೆಲೆಕ್ಟ್ ಆಗಿತ್ತು. 50 ವೀಡಿಯೋಸ್ ಸೆಲೆಕ್ಟ್ ಆದಾಗ ನಾನು ಎಲ್ಲ ವೀಡಿಯೋ ಸೆಲೆಕ್ಟ್ ಆಗಿರುತ್ತೆ ಅಂದ್ಕೊಂಡಿದ್ದೆ, ಆದರೆ 50 ವೀಡಿಯೋಸ್ ಅಷ್ಟೇ ಮಾನಿಟೈಸೇಷನ್ ಆಗಿತ್ತು. ಅದಕ್ಕೋಸ್ಕರ ಇದೆಲ್ಲನೂ ಒಂದೇ ಸರಿನೇ ಮಾನಿಟೈಸೇಷನ್ ಮಾಡ್ತಾ ಇದ್ದೀನಿ. ನನ್ನ ಚಾನಲಲ್ಲಿ 410 ವೀಡಿಯೋಸ್ ಆ ಥರ ಇದೆ, 400 ಮೇಲೆ ವೀಡಿಯೋಸ್ ಇದೆ, ಒಂದೇ ಸರಿ ಮಾನಿಟೈಸೇಷನ್ ಆಗಿಬಿಡುತ್ತೆ. ಈ ಥರ ನೀವು ಸೆಟ್ಟಿಂಗ್ ಮಾಡ್ಕೋಬೇಕು ನಿಮ್ಮ ಚಾನಲ್ ಮಾನಿಟೈಸೇಷನ್ ಮಾಡೋ ಟೈಮ್ನಲ್ಲಿ. ನಾನು 50 ಮಾಡಿದ್ದೆ, ಆ ಥರ ಮಾಡಬಾರ್ದು. ಸೆಲೆಕ್ಟ್ ಆಲ್ ಅಂತೇಳಿ ಕ್ಲಿಕ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ ಒಂದೇ ಸರಿ ಮಾನಿಟೈಸೇಷನ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ನಿಮಗೆ ತೋರಿಸ್ತೀನಿ ಎಲ್ಲ ವೀಡಿಯೋ ಮಾನಿಟೈಸೇಷನ್ ಆಗಿರೋದು, ಸ್ವಲ್ಪ ಟೈಮ್ ತಗೊಳುತ್ತೆ ಇದು ಟೈಮ್. ಈಗ ವೀಡಿಯೋನ ಪಾಸ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ದೀರಾ ಕೆಳಗಡೆ 416 ವೀಡಿಯೋಸ್ ಮಾನಿಟೈಸೇಷನ್ ಆಗಿದೆ ಅಂತೇಳಿ ಇಲ್ಲಿ ತೋರಿಸ್ತಿದೆ.
ಈಗ ಇಲ್ಲಿ ರಿಫ್ರೆಶ್ ಮಾಡ್ತೀನಿ ಫ್ರೆಂಡ್ಸ್, ಪೇಜ್ನ ರಿಫ್ರೆಶ್ ಮಾಡಿದರೆ ಎಲ್ಲ ವೀಡಿಯೋಸ್ ಮಾನಿಟೈಸೇಷನ್ ಆಗಿರುತ್ತೆ. ಲ್ಯಾಪ್ಟಾಪ್ ಸ್ಪೀಡ್ ಇತ್ತು ಅಂತಂದರೆ ಬೇಗ ಬೇಗ ತಿಳಿಸ್ಬೋದಾಗಿತ್ತು. ಈ ಥರ ಸ್ಲೋ ಇದ್ದರೆ ಬೇಗ ಬೇಗ ವರ್ಕ್ ಆಗಲ್ಲ. ನಿಮಗೂ ಕೂಡ ನೋಡೋಕ್ಕೆ ಬೇಜಾರಾಗ್ಬೋದು. ಇಷ್ಟು ಟೈಮ್ ತೊಗೊಳ್ತಾರೆ ಹೇಳೋದಕ್ಕೆ, ಈ ಒಂದು ಟಾಪಿಕ್ ಮೇಲೆ ಎಲ್ಲನೂ ಕಂಪ್ಲೀಟ್ ಮಾಡಬೇಕು ಅಂದರೆ ಟೈಮ್ ತೊಗೊಳ್ತಾರೆ ಅಂತ ಆ ಥರ ಅನಿಸ್ಬೋದು. ನೋಡ್ತಾ ಇದ್ರೆ ಎಲ್ಲ ವೀಡಿಯೋಸ್ ಮೇಲೆ ಮಾನಿಟೈಸೇಷನ್ ಆನ್ ಆಗಿದೆ. ನೆಕ್ಸ್ಟು ಯೂಟ್ಯೂಬ್ ಚಾನಲಿಂದ ದುಡ್ಡು ಬಂತು ಅಂತಂದರೆ ಒಳ್ಳೆ ಲ್ಯಾಪ್ಟಾಪ್ನ ತೊಗೊಳ್ತೀನಿ ನಾನು. ಭಾಳ ಇಂಪಾರ್ಟೆಂಟ್ ಇದೆ. ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಯೂಟ್ಯೂಬ್ನಲ್ಲಿ ವೀಡಿಯೋಸ್ ಮಾಡಬೇಕು ಅಂತಂದರೆ. ಈಗ ರೋಸ್ ಪರ್ ಪೇಜ್ 50ನ ಕ್ಲಿಕ್ ಮಾಡ್ತೀನಿ. ಈಗ ಎಲ್ಲ ವೀಡಿಯೋಸ್ ಮಾನಿಟೈಸೇಷನ್ ಆಗಿದೆ. ಇಲ್ಲಿ ಡಾಲರ್ ಸಿಂಬಲ್ ಯೆಲ್ಲೋ ಕಲರ್ ಇದೆ. ಇದು ಸ್ವಲ್ಪ ವಿಡಿಯೋ ಕಂಟೆಂಟ್ ಇರುತ್ತಲ್ಲ, ಇದು ಸ್ವಲ್ಪ ಕಂಟೆಂಟ್ ಅಡ್ವರ್ಟೈಸರ್ ಫ್ರೆಂಡ್ಲಿ ಇರೋದಿಲ್ಲ, ಅದಕ್ಕೋಸ್ಕರ ಈ ಥರ ಯೆಲ್ಲೋ ಕಲರಲ್ಲಿ ಬರುತ್ತೆ. ಅಂದರೆ ಸ್ವಲ್ಪ ಗ್ರೀನ್ ಕಲರ್ ಇರುತ್ತಲ್ಲ, ಇದು ಚೆನ್ನಾಗಿ ಜನ್ರೇಟ್ ಆಗುತ್ತೆ, ನಮಗೆ ಬರುತ್ತೆ ಎಲ್ಲ ದುಡ್ಡು. ಯೆಲ್ಲೋ ಕಲರ್ ಇದ್ದಿದ್ದು ಸ್ವಲ್ಪ ರೆವೆನ್ಯೂ ಜನ್ರೇಟ್ ಮಾಡಲ್ಲ ಅಂಥ ವೀಡಿಯೋಸ್ ಎಲ್ಲನೂ, ಅಡ್ವರ್ಟೈಸರ್ ಫ್ರೆಂಡ್ಲಿ ಇರಲ್ಲ ಅಂಥ ವೀಡಿಯೋಸು. ನಮ್ಗೆ ಗೊತ್ತಿರಲ್ಲ ಯಾವ ಥರ ಅಡ್ವರ್ಟೈಸರ್ ಫ್ರೆಂಡ್ಲಿ ಇದೆಯಾ ಇಲ್ಲ ಅಂತೇಳಿ, ಹಾಗೆ ವೀಡಿಯೋ ಮಾಡಿಬಿಡ್ತೀವಿ ಅಂತ ಒಂದೊಂದು ಆಗುತ್ತೆ. ಅದರಿಂದ ಮಾನಿಟೈಸೇಷನ್ಗೆ ಏನೂ ಪ್ರಾಬ್ಲಮ್ ಆಗಲ್ಲ. ನೋಡ್ತಿದ್ರೆ ಇಲ್ಲಿ ಒಂದು ಕೂಡ ಯೆಲ್ಲೋ ಕಲರ್ ಇದೆ. 2 ವೀಡಿಯೋ ಆಯಿತು. 10 ವೀಡಿಯೋಸಲ್ಲಿ ಎಷ್ಟಿದೆ ನೋಡೋಣ. ನೋಡ್ತಾ ಇದ್ರೆ ಎಲ್ಲ ವೀಡಿಯೋಸ್ ಎಲ್ಲ ಮಾನಿಟೈಸೇಷನ್ ಆಗಿದೆ. ಈಗ ಎಲ್ಲ ವೀಡಿಯೋಸ್ ಮಾನಿಟೈಸೇಷನ್ ಆದಮೇಲೆ ಮತ್ತೆ ಸೆಟ್ಟಿಂಗ್ ಮಾಡಬೇಕು ಅಂತಂದರೆ ಇಲ್ಲಿ ವೀಡಿಯೋಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಫಿಲ್ಟರ್ನಲ್ಲಿ ಹೋಗಬೇಕು. ಇಲ್ಲಿ ಫಸ್ಟು ನಾನು ಇಲ್ಲಿ 50 ಸೆಲೆಕ್ಟೆಡ್ ಅಂತಿತ್ತಲ್ಲ, ಇಲ್ಲಿ ನಾನು 50ನೇ ಮಾಡಿದ್ದೆ, ಅದಕ್ಕೆ 50 ವೀಡಿಯೋಸ್ ಮಾನಿಟೈಸೇಷನ್ ಆಗಿತ್ತು. ಈಗ ಸೆಲೆಕ್ಟ್ ಆಲ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಎಡಿಟ್ ಅಂತಿದೆ, ಅದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಆ್ಯಡ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಈ ಥರ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಅಪ್ಡೇಟ್ ಟೈಪ್ ಆಫ್ ಆ್ಯಡ್ಸ್ ಅಂತಿದೆ, ಇದನ್ನ ಕ್ಲಿಕ್ ಮಾಡಬೇಕು. ರೈಟ್ ಮಾರ್ಕ್ ಮಾಡ್ಕೋಬೇಕು. ಮಾಡಿದ್ಮೇಲೆ ಇಲ್ಲಿ ಒಂದೊಂದು ವೀಡಿಯೋಸ್ ಒಂದೊಂದು ಆ್ಯಡ್ಸ್ ಇಲ್ಲಿ ಡಿಸೇಬಲ್ ಮಾಡಬೇಕು ಆ ಥರ ಅಂತ ಹೇಳ್ತಿರ್ತಾರೆ ಭಾಳಷ್ಟು ಜನ. ಅದೇನು ಮಾಡೋಕ್ಕೆ ಹೋಗ್ಬಿಡಿ, ಎಲ್ಲನೂ ಇಲ್ಲಿ ರೈಟ್ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನೋಡ್ತಾ ಇದ್ದಾರೆ ರೈಟ್ ಮಾಡ್ಕೊಂಡು ಇಲ್ಲಿ ಅಪ್ಡೇಟ್ ವೀಡಿಯೋಸ್ ಅಂತೇಳಿ ಕ್ಲಿಕ್ ಮಾಡಬೇಕು. ಈ ಥರ ಪಾಪ ಮೆಸೇಜ್ ಬರುತ್ತೆ. ಮಾಡಿದಾದ್ಮೇಲೆ ರೈಟ್ ಮಾರ್ಕ್ ಮಾಡಿಕೊಂಡು ಅಪ್ಡೇಟ್ ವೀಡಿಯೋಸ್ ಅಂತೇಳಿ ಕ್ಲಿಕ್ ಮಾಡಬೇಕು. ಎಲ್ಲ ಟೈಪ್ ವೀಡಿಯೋಸ್ ನಮ್ಮ ವೀಡಿಯೋದಲ್ಲಿ ಪ್ಲೇ ಆಗುತ್ತೆ, ಎಲ್ಲ ಟೈಪ್ ಆಫ್ ಆ್ಯಡ್ಸ್, ಸ್ಕಿಪ್ಪೇಬಲ್ ಆ್ಯಡ್ಸು, ನಾನ್ ಸ್ಕಿಪ್ಪೇಬಲ್ ಆ್ಯಡ್ಸು ಎಲ್ಲನೂ ಇಲ್ಲಿ ನಮ್ಮ ವೀಡಿಯೋಸ್ ಮೇಲೆ ಬರುತ್ತೆ. ಒಬ್ಬೊಬ್ಬರು ಹೇಳ್ತಾ ಇರ್ತಾರೆ ಒಂದೊಂದು ಆ್ಯಡ್ಸ್ನ ನಮ್ಮ ವೀಡಿಯೋದಲ್ಲಿ ಬರಬಾರ್ದು, ಸೆಟ್ಟಿಂಗ್ ಮಾಡ್ಕೋಬೇಕು ಆ ಥರ ಏನು ಮಾಡೋಕ್ಕೆ ಹೋಗ್ಬಿಡಿ. ಎಲ್ಲ ಟೈಪ್ ಆಫ್ ಆ್ಯಡ್ಸ್ನ ನಮ್ಮ ವೀಡಿಯೋದಲ್ಲಿ ಪ್ಲೇ ಆಗೋ ಥರ ಮಾಡಿ ಈ ಥರ ಸೆಟ್ಟಿಂಗ್ ಮಾಡ್ಕೊಳ್ಳಿ. ಈ 2 ಸೆಟ್ಟಿಂಗ್ನ ನೀವು ನಿಮ್ಮ ಚಾನಲ್ನಲ್ಲಿ ಮಾನಿಟೈಸೇಷನ್ ಆದಮೇಲೆ ಮಾಡಬೇಕು. ಫಸ್ಟು ಚಾನಲ್ ಮಾನಿಟೈಸೇಷನ್ ಆದಮೇಲೆ ಎಲ್ಲ ವೀಡಿಯೋಸ್ನ ಮಾನಿಟೈಸ್ ಮಾಡಬೇಕು. ನೆಕ್ಸ್ಟು ಈ ಥರ ಆ್ಯಡ್ ಸೆಟ್ಟಿಂಗ್ನ ಮಾಡ್ಕೋಬೇಕು. 2 ಕೆಲಸನ ನೀವು ಮಾಡಬೇಕು ಮಾನಿಟೈಸೇಷನ್ ಆದಮೇಲೆ. ಫ್ರೆಂಡ್ಸ್ ಇಷ್ಟೇ ಇದೆ ಈ ವಿಡಿಯೋ. ಇದು ಅಪ್ಡೇಟ್ ಆಗ್ತಿದೆ, ಇಷ್ಟೇ ಬಿಡ್ತೀನಿ. ಈ ಥರ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ನೀವು ಈ ಥರ ಯೂಟ್ಯೂಬ್ ವೀಡಿಯೋಸ್ ನೀವು ನೋಡಬೇಕು ಅಂತಂದರೆ ನನ್ನ ಚಾನಲ್ಗೆ ಮಾನಿಟೈಸೇಷನ್ ಮಾಡಿ. ಸಾರಿ, ನಾನು ಏನು ಮಾತಾಡ್ತಿದ್ದೀನಿ ನಮಗೆ ಅರ್ಥ ಆಗ್ತಾ ಇಲ್ಲ. ಈ ಥರ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ನೀವು ನೋಡಬೇಕು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ.